ಸಿಕ್ಕಿದ್ಮೇಲೆ ನೋಡ್ಬೇಕು ಸರ್, ಎಲ್ಲ ರಿಲೇಟಿವ್ಸ್ಗೂ ಕಾಲ್ ಮಾಡಿ ನಂಗೆ ರಾಕೇಶ್ ಸರ್ ಅಪಾಯಿಂಟ್ಮೆಂಟ್ ಸಿಕ್ಕಿದೆ, ರಾಕೇಶ್ ಸರ್ ಅಪಾಯಿಂಟ್ಮೆಂಟ್ ದೇವರು ಸಿಕ್ಕಿದಾಗ ಸಿಕ್ಕಿದ್ದೀರಾ ಸರ್. ನಾನು ಬರೀ ವಿಡಿಯೋಸ್ ನೋಡ್ತಾ ಇದ್ದೆ ಸರ್. ನಾನು ಅದೇ ನಿಮ್ಮ ನೋಡಿದ್ದು ದೇವ್ರು ನೋಡ್ದಂಗೆ ಆಗೋಯ್ತು ಸರ್. ಅಷ್ಟು ಖುಷಿಯಾಗಿ ಒಂದೊಂದೇ ಟೈಮ್ ಟೇಬಲ್ ಇಟ್ಕೊಂಡಿದ್ದೀನಿ ಸರ್. ಜ್ಯೂಸ್ ಮಾತ್ರ ನೀವ್ ಹೇಳ್ದಂಗೆ ಎಲ್ಲ ಮಿಕ್ಸಿಂಗ್ ಮಾಡ್ಕೊಂಡ್ಬಿಡ್ತೀವಿ. ಆಲ್ರೆಡಿ ಜ್ಯೂಸ್ ಸ್ಟಾರ್ಟ್ ಮಾಡಿದೀರಾ? ಹೌದು ಸರ್. ಸರ್ ಮಿಕ್ಸಿಂಗ್ ಜ್ಯೂಸ್ ನೆಕ್ಸ್ಟ್ ಡೇ ಇಂದಾನೆ ಸೋರೆಕಾಯಿ, ಸೌತೆಕಾಯಿ, ಹ್ಯಾಶ್ ಗಾರ್ಡ್, ಬೀಟ್ರೂಟ್ ಮಿಕ್ಸೆಡ್ ಮತ್ತೆ ನುಗ್ಗೆ ಸೊಪ್ಪಿಂದು ಎಲ್ಲ ಕರಿಬೇವು ಸ್ಟಾರ್ಟ್ ಮಾಡಿದ್ದೀನಿ ಸರ್. ದಿನಕ್ಕೊಂದೊಂದು ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಮಕ್ಕಳಿಗೂ ಕೊಡ್ತಾ ಇದ್ದೀನಿ ಸರ್ ನಾನು. ಹೌದು ಅದು ಯಾಕಂದ್ರೆ ನಮ್ಮ ಬಾಡಿಗೆ ಬೇಕಾಗಿರೋದಂತ ಅಂಶಗಳಿದೆ ಅದರಲ್ಲಿ. ಹಿಂಗೆ ಕಂಟಿನ್ಯೂ ಮಾಡಿ ರೇಟು. ನೆಕ್ಸ್ಟ್ 1 ತಿಂಗಳು ಅಥವಾ 1.25 ತಿಂಗಳು ಮೀಟ್ ಮಾಡ್ತೀನಿ. ಮಾತ್ರೆ ಸಡನ್ ಬಿಡೋದು ಬೇಡ. ನಾನು 3-4 ಮಂತ್ಸ್ ಮಾತ್ರೆ ಇರಲಿ, ಆಮೇಲೆ ನಾನೇ ಡೌನ್ ಮಾಡ್ತೀನಿ. 3 ಮಂತ್ಸ್ ಅಂದ್ರೆ ಮತ್ತೆ ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿ ಫ್ಯಾಟಿ ಲಿವರ್ ಅಟ್ಲೀಸ್ಟ್ ಗ್ರೇಡ್ 2 ಇರೋದು ಗ್ರೇಡ್ 1 ಬಂದಿರಬೇಕು. ಆ ಕಡೆ 3 ಮಂತ್ಸ್ ಗ್ರೇಡ್ 1 ಗ್ರೇಡ್ 0 ಆಗಬೇಕು. ಆವಾಗ ಕಂಪ್ಲೀಟ್ ಮೆಟಬಾಲಿಸಮ್ ಬಾಡಿ ಫುಲ್ ಸ್ಟ್ರಾಂಗ್ ಆಗಿಬಿಡ್ತೀರಿ ನೀವು. ಯಾಕಂದ್ರೆ ಬೋನ್ಸ್ ಎಲ್ಲ ಜಾಯಿಂಟ್ಸ್ ಎಲ್ಲ ಗಟ್ಟಿ ಆಗುತ್ತೆ. ಅದು ಮತ್ತೆ ಮರುಕಳಿಸ್ಬಾರ್ದು ನಿಮಗೆ ಆ ಕಾಯಿಲೆ, ಆಯ್ತಾನ? ಒಂದು ವೇಳೆ ಬೇಕಿದ್ರೆ ಇವಾಗ ಅವ್ರನ್ನ ಬಿಟ್ಟು ಅಟ್ಲೀಸ್ಟ್ ನಮ್ಮನ್ನ ತಗೊಳ್ಳಿ. ಸೂಪರ್. ಕೂತ್ಕೊಳಕ್ ಆಗ್ತಿರ್ಲಿಲ್ಲ. ಇವಾಗ ಕೂತ್ಕೊಳ್ತೀನಿ ಸರ್. ಇವಾಗ ಯಾವಾಗ 2 ಕಾಲು ಚಾಚ್ಕೊಂಡು ಒಂದೇ ಇಂಜೆಕ್ಷನ್ ಸರ್ 4 ಇಂಜೆಕ್ಷನ್ ಕೊಟ್ಟಿದ್ದಾರೆ. ಒಂದೇ ಸರಿ ಫಸ್ಟ್ ಟೈಮ್. ಹೌದು ಸರ್, ಫಸ್ಟ್ ಟೈಮ್ಗೆ ಕೂತ್ಕೊಟ್ಟು ಎಕ್ಸರ್ಸೈಸಸ್ ಎಲ್ಲ ಮಾಡ್ತಾ ಇದ್ದೀನಿ ಸರ್. ಏನ್ ಮಾಡ್ತೀರಿ ಸರ್? ಕೂತ್ಕೊಂಡೆ ನಾನು ಇದು ಮಾಡ್ತೀನಿ ಸರ್. ಆಮೇಲೆ ತಿರ್ಗಾ ಭುಜ ಈಗ ಅನ್ಕೊಳ್ಳೋದು ಆಯ್ತು ಸರ್. ಆಮೇಲೆ ಬೋರ್ಲು ಮಲ್ಕೊಂಡು ಕಾಲು ಮೇಲೆ ಎತ್ತೋದು ಇಳಿಸೋದು. ಮಲ್ಕೊಂಡಾಗ ಒಂದು 8-10 ಥರ ಇಂಜೆಕ್ಷನ್ ಇದು ಎಕ್ಸರ್ಸೈಸ್ ಮಾಡ್ತೀನಿ ಸರ್. ನಾವು ವಾಕ್ ಹೋಗೋದಕ್ಕೆ ಸರ್ ಡಯಟ್ ಅದಲ್ಲಿ ನೀವು ಹೇಳ್ದಂಗೆ 5 ಗೋಧಿ ಐಟಮ್ ಬಿಟ್ಬಿಟ್ಟಿದ್ದೀನಿ. ಕಾಫಿ, ಟೀ, ಸಕ್ಕರೆ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಆಮೇಲೆ ಜೇನುತುಪ್ಪ ಏನೂ ಇಲ್ಲ ಸರ್. ಸಕ್ಕರೆ ಮೊದಲುಗೊಂಡು ಎಲ್ಲ ಬಿಟ್ಬಿಟ್ಟಿದ್ದೀನಿ ಸರ್. ತೀರ್ಥ ಕೂಡ ಅಂದರೆ ಶುದ್ಧೋದಕ ಮಾತ್ರ ದೇವ್ರನ್ನ ತೊಳೆದು ತಗೋತೀನಿ ಸರ್. ಪಂಚಾಮೃತ ಕೂಡ ತಗೊಳ್ಳೋದಿಲ್ಲ ಸರ್ ನಾನು. ತುಪ್ಪ ತಿಂತಾ ಇದ್ದೀನಿ. ರಿಫೈಂಡ್ ಆಯಿಲ್ ಎಲ್ಲ ಬಿಟ್ಟಿದ್ದೀನಿ. ತುಪ್ಪ, ಎಳ್ಳೆಣ್ಣೆ, ತಿರ್ಗಾ ಗೀ, ಇದು ಏನು ಕೊಬ್ಬರಿ ಎಣ್ಣೆ, ಆಮೇಲೆ ಇನ್ನೊಂದು ಇದು ತುಪ್ಪ, ಮಂಡಿ ಪರವಾಗಿಲ್ಲ ಸರ್. ಮಂಡಿ ನೋವು ಫಸ್ಟ್ ತುಂಬಾ ನೋವಿತ್ತು. ಇವಾಗ ಈಗ ಕಡಿಮೆ ಆಗೋಗಿದೆ. ಇನ್ನೊಂದು ಸ್ವಲ್ಪ ಇಲ್ಲಿ ಹಿಡ್ದಂಗೆ ಆಗತ್ತೆ ಸರ್. ಇಲ್ಲಿ 100 ಒಂದು 40-50 ಒಳಗೆ ಬರುತ್ತೆ ಸರ್. ಪರವಾಗಿಲ್ಲ. ಮತ್ತೆ ಬೇರೆ ಏನು ಕಮ್ಮಿ ಆಗಿದೆ? ಬೇರೆ ಇಲ್ಲೆಲ್ಲ ಉರಿತಾ ಇತ್ತು, ಎಲ್ಲ ಕಡಿಮೆ ಆಗೋಗಿದೆ ಸರ್. ಮತ್ತೆ ತಿರ್ಗಾ ನಾವು ಊದ್ಕೊಂತಾ ಇತ್ತು, ಉರಿಯತ್ತೆ ಊದ್ಕೊಳ್ತಾ ಇತ್ತು. ಊದ್ಕೊಳ್ತಾ ಇರೋದು ಇವಾಗ ಅವಾಯ್ಡ್ ಆಗೋಗಿದೆ ಸರ್. ಇವಾಗ ಮತ್ತೆ ಬೇರೆ ತೂಕ ಕಡಿಮೆ ಆಗಿದೆ ಸರ್. 2.5 kg ಕಡಿಮೆ ಆಗಿದ್ದೀನಿ ಇವಾಗ. ಸರ್ ತುಂಬಾನೇ ಮಾಡಿದ್ದೆ ಸರ್. ಬಟ್ ಇಷ್ಟೆಲ್ಲ ನಾನು ಬರೀ ರಾಗಿಗೆ ಸಿರಿಧಾನ್ಯಗಳೆಲ್ಲ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಜೀರಿಗೆ, ಮೆಣಸು, ಚಕ್ಕೆ ಎಲ್ಲ ಅದಕ್ಕೆ ಹಾಕ್ಬಿಟ್ಟಿದ್ದೀನಿ ಸರ್. ರೊಟ್ಟಿ ಮಾಡ್ಕೋಬಹುದು, ಅದರಲ್ಲಿ ದೋಸೆ ಮಾಡ್ಕೋಬಹುದು. ಸೊಪ್ಪುಗಳೆಲ್ಲ ಹಚ್ಕೊಂಡು ಅದನ್ನೇ ರೊಟ್ಟಿ ಮಾಡ್ಕೊಳ್ಳೋದು. ನೀವು ಮೇನ್ಲಿ ಇನ್ಫ್ಲಮೇಟರಿ ಫುಡ್ ತಗೊಂತಿದ್ರಲ್ಲ ಅದರಿಂದನೇ ವೆಯ್ಟ್ ಗೇನ್ ಆಗ್ತಾ ಇತ್ತು, ವೆಯ್ಟ್ ಡೌನ್ ಆಗ್ತಾ ಇರಲಿಲ್ಲ. ಅದು ಇವಾಗ ಬಿಟ್ಬಿಟ್ರೆ ಇನ್ನೊಂದು 6 months ಅಲ್ಲಿ ಒಂದು 75-80 kg ಬರ್ತೀರಾ. ಓಕೆ ಸರ್. ನಾನು ಆಲ್ರೆಡಿ 90 ಒಳಗೆ ಬರ್ಬೇಕಿತ್ತು ಅಂದ್ಬಿಟ್ಟು ಟ್ರೈ ಮಾಡಿದೆ ಸರ್ ನಾನು. ಬಟ್ ಇನ್ನ ಅಷ್ಟೇ ಬರುತ್ತೆ. ಏನು ತಗೊಳ್ತಾನೆ ಇರೋ ಕಾರಣ ಸಂಜೆ ಒಂದು 5 ಗಂಟೆ ಟೈಮ್ಗೆ ತುಂಬಾ ಹೇಳ್ತಿದ್ದಾರೆ. ಸೊ ಅವಾಗ ಫ್ರೂಟ್ಸ್ ತಗೊಳಕ್ ಹೇಳಿದ್ದೆ. ಸೊ ಈಗ ಮ್ಯಾಮ್ ಬೇಡ ಫ್ರೂಟ್ಸ್ ಅಂತ ಹೇಳಿದ್ರು. ಆ ಟೈಮ್ ಏನು ತಗೋಬಹುದು? ತೆಂಗಿನಕಾಯಿ ತಿನ್ನಿ, ಹಸಿದು ತೆಂಗಿನಕಾಯಿ ತಿನ್ನಿ, ಸೌತೆಕಾಯಿ ತಿಂತೀನಿ ಸರ್. ಸೌತೆಕಾಯಿ ತಿನ್ನಿ, ಆಮೇಲೆ ಕ್ಯಾರೆಟ್ ತಿನ್ನಿ, ಆಮೇಲೆ ಯಾವ ವೆಜಿಟೇಬಲ್ಸ್ ಬೇಕಾದ್ರೆ ತಿನ್ಬೋದು. ಮೂಲಂಗಿ ತಿನ್ಬೋದು, ಕಡಲೆಕಾಳು, ಶೇಂಗಾ ಬೀಜ ನೆನಕಬಿಟ್ಟು. ನೈಟಲ್ಲಿ ಊಟ ಇನ್ಮೇಲೆ ಅವಾಯ್ಡ್ ಮಾಡ್ಬೋದು. ಏನಾಗಲ್ಲ. ಫ್ಯಾಟಿ ಲಿವರ್ ರೇಟ್ ಇದೆ. ನೈಟಲ್ಲಿ ಫುಲ್ ಕಮ್ಮಿ ಮಾಡಿ. ಇಷ್ಟು ಎಲ್ಲ ತಗೊಂಡ್ಬಿಟ್ಟು ಇನ್ನೂ ಸುಸ್ತಿದೆ ಅಂದ್ರೆ ಇಷ್ಟೇ ಮುದ್ದೆ ಕೊಡಿ. 6:30ಗೆ ನೈಟ್ ಡಿನ್ನರ್. 6:30-7 ಇನ್ನೂ ಕಮ್ಮಿ ಮಾಡ್ಬಿಡಿ. ಕಿಡ್ನಿ ಎಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆನಾ? ಒಬ್ಬರೇ ಸೂಪರ್. ನಿಮಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬಿಡಿ. ಮುಂಚೆಗೆ ಕಂಪೇರ್ ಮಾಡಿದ್ರೆ ಎಲ್ಲ ಅವ್ರ ಪಡಿಗಾರ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾಕೆಂದ್ರೆ ಫಸ್ಟ್ ನಾನು ಇಲ್ಲಿಂದ ಅಷ್ಟು ದೂರ ನಡೆಯಕ್ ಆಗ್ತಾ ಇಲ್ಲ ಸರ್. ಅಷ್ಟು ಸುಸ್ತಾಗ್ಬಿಡ್ತಾ ಇದೆ. ನಮ್ಮವರೆಲ್ಲ ಫುಲ್ ಅವರು 2 times ಫುಡ್. ಅವರು ವ್ಯವಸಾಯ ಮಾಡ್ತಾರೆ ಸರ್. ನಮ್ಮ ಯಜಮಾನ್ರು ಅವ್ರು ಫುಲ್ ಅವಾಯ್ಡ್ ಸರ್. ಏನು ಬರೀ ಕಾಫಿ ಅಷ್ಟೇ. 72 years ಆದ್ರೂ ಕೂಡ ಅವ್ರ ವೇಟ್ ಬರೀ 60 ಅಷ್ಟೇ ಮೇಂಟೈನ್ ಮಾಡ್ತಾರೆ ಸರ್. 97-98 ಇದ್ದೆ ಸರ್. ದಪ್ಪ ಅನ್ನೋದು ಮೈಂಡಿಗೆ ಬಂದ್ಬಿಡ್ತು ನನಗೆ. ಯಾವಾಗ ಬಂತ ಎಲ್ಲ ಬಿಟ್ಬಿಟ್ಟೆ ಸರ್. ಈಗ ನಿಮ್ದೆಲ್ಲ ವಿಡಿಯೋಸ್ ಎಲ್ಲ ಫಾಲೋ ಮಾಡಿದ್ಮೇಲೆ ನನ್ನ ಮಕ್ಕಳು ಹೇಳ್ತಾ ಇದ್ರು ಸರ್,
ಅಮ್ಮ ಬೇರೆ ಕಡೆ ತೋರ್ಸೋಣ ಬಾಮನ್, ಬಟ್ ಇದು ನೋಡಿರ್ಲಿಲ್ಲ ಸರ್ ವಿಡಿಯೋ ನಾನು. ಆಮೇಲೆ ಈ ವಿಡಿಯೋ ನಮ್ಮ ಅಕ್ಕ ಬಂದಿದ್ರಲ್ಲ ವನಜಾ ಅಂತ, ಅವ್ರು ತೋರ್ಸೋಡೆ ಈ ತರ ನೋಡು ಅಂತ ಅಂದಿದ್ದಕ್ಕೆ ನಿಮ್ಮ ವಿಡಿಯೋಸ್ ಎಲ್ಲ ಪ್ರತಿಯೊಂದು ನೋಡ್ತೀನಿ. ಅದ್ರಲ್ಲಿ ಏನು ವಿಡಿಯೋದಲ್ಲಿ ನೀವೇನು ಹೇಳ್ತೀರೋ ಅದನ್ನೇ ಫಾಲೋ ಮಾಡ್ತೀನಿ, ಮಕ್ಳಿಗೂ ಹೇಳ್ತಾ ಇರ್ತೀನಿ ಸರ್ ನಾನು. ಮುಂಚೆ ಹೇಳಿದ್ರೆ ಕಂಪೇರ್ ಮಾಡಿದ್ರೆ ಸರ್ ಈಗ ತುಂಬಾ ಆಕ್ಟಿವ್ ಇದ್ದಾರೆ ಮನೆಯಲ್ಲೆಲ್ಲ, ಆಲ್ಮೋಸ್ಟ್ ಆಕ್ಟಿವ್ ಆಗಿದ್ದಾರೆ, ಮಲಗೋದೇ ಇಲ್ಲ ಮಧ್ಯಾಹ್ನ, ಫುಲ್ ಆಕ್ಟಿವ್ ಆಗಿದ್ದಾರೆ. ಬೆಳಗ್ಗೆ 5:30ಗೆ ಎದ್ಬಿಟ್ಟು ಅವ್ರ ಪಾಡಿಗೆ ಅವ್ರ ಎಕ್ಸರ್ಸೈಸ್ ಮತ್ತೆ ರೆಗ್ಯುಲರ್ ಅವ್ರದ್ದು ಏನ್ ವರ್ಕ್ಸ್ ಇರ್ತಲ್ಲ, ರೊಟೀನ್ ವರ್ಕ್ಸ್, ಕಿಚನ್ ಆಗ್ಲಿ ಎಲ್ಲಾ ಕೆಲಸ ಅವರೇ ಮಾಡ್ಕೊಳ್ತಿದ್ದಾರೆ. ಸರ್ ನಾನು ಎಲ್ಲಿ ಕೂತ್ಕೊಂಡು ಬಾಲ್ ಇಟ್ಕೊಂಡಿದ್ದೀನಿ ಸರ್, ಬಾಲ್ ಇಟ್ಕೊಂಡು ಆಡಿಸ್ತಾ ಇರ್ತೀನಿ ಬಾಲ್ ಇಟ್ಕೊಂಡು. ಆಮೇಲೆ ಈಗೀಗ ಕಾಲಲ್ಲೇ ಎಲ್ಲ ಹೀಗೀಗೆಲ್ಲ ಬಾಲಲ್ಲೇ ಎಲ್ಲ ಆಟ ಆಡಿಸ್ತಾ ಇರ್ತೀವಿ ಸರ್. ಎಲ್ಲೋದ್ರೂ ಅದೇ ಕೆಲಸ, ಎಕ್ಸರ್ಸೈಸ್ ಮಾಡ್ಕೊಳ್ಳೋದು, ಈಗೀಗ ಅನ್ಕೊಳ್ಳೋದು, ಏನೋ ಒಂದು ಮಾಡ್ತಾ ಇರ್ತೀವಿ ಸರ್. ಎಲ್ಲೋದು ಸುಮ್ಮನೆ ಅಂತ ಮೇನ್ಲಿ ಫ್ಯಾಟಿ ಲಿವರ್ ಗ್ರೇಡ್ 2 ಇದೆ, ಅದೊಂದು ರಿವರ್ಸ್ ಮಾಡ್ಕೊಂಡ್ರೆ ಒಂದು 6 months ಒಳಗೆ ನೀಟಾಗಿ ಡಯಟ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಮತ್ತೆ ಇವ್ರಿಗೆ ನೋವುಗಳು ವಾಪಸ್ ಬರ್ದಂಗೆ ಆಗುತ್ತೆ. ಮತ್ತೆ ನೋವುಗಳು ವಾಪಸ್ ಬರಲ್ಲ, ಮತ್ತೆ ಇವ್ರು ಇವಾಗಿರೋ ಎನರ್ಜಿ ಲೆವೆಲ್ಗೆ 10ರಷ್ಟು ಇರುತ್ತೆ. ಇವಾಗಿರೋ ಎನರ್ಜಿ ಲೆವೆಲೇ ನಿಮ್ಗೆ ಅಷ್ಟು ಚೆನ್ನಾಗಿದೆ, 10ರಷ್ಟು ಎನರ್ಜಿ ಲೆವೆಲ್ ಎಲ್ಲಾನು ಚೆನ್ನಾಗುತ್ತೆ. ಶುಗರ್ ಕೂಡ ತುಂಬಾ ಚೆನ್ನಾಗಿದೆ. ಅಪಾಯಿಂಟ್ಮೆಂಟ್ ಸಿಕ್ಕಿದ್ಮೇಲೆ ನೋಡ್ಬೇಕು ಸರ್, ಎಲ್ಲ ರಿಲೇಟಿವ್ಸ್ಗೂ ಕಾಲ್ ಮಾಡಿ ನಂಗೆ ರಾಕೇಶ್ ಸರ್ ಅಪಾಯಿಂಟ್ಮೆಂಟ್ ಸಿಕ್ಕಿದೆ, ರಾಕೇಶ್ ಸರ್ ಅಪಾಯಿಂಟ್ಮೆಂಟ್ ದೇವರು ಸಿಕ್ಕಿದಂಗೆ ಸಿಕ್ಕಿದ್ದೀರಾ ಸರ್. ಬರೀ ವಿಡಿಯೋಸ್ ನೋಡ್ತಾ ಇದ್ದೆ ಸರ್ ನಾನು, ಅದೇ ನಿಮ್ಮ ನೋಡಿದ್ದು ದೇವ್ರು ನೋಡ್ದಂಗೆ ಆಗೋಯ್ತು ಸರ್. ಅಷ್ಟು ಖುಷಿಯಾಗಿ ನಮ್ಮ ಯಜಮಾನ್ರು ಅಷ್ಟೇ, ಫಸ್ಟ್ ಡಾಕ್ಟರ್ ಸರ್ ಏನ್ ಹೇಳ್ತಾರೋ ಅವ್ರು ಕೇಳಿಸ್ಕೊಳಂಗೆ ಎಲ್ಲ ವಿಡಿಯೋ ಆನ್ ಮಾಡಿ ಇಟ್ಟಿರ್ತೀವಿ ಸರ್. ಯಾಕಂದ್ರೆ ತಿರ್ಗಾ ಅವ್ರು ನಂಗೆ ಅಲ್ಲಿಂದ ಇಲ್ಲಿ ಕಳಿಸ್ಬೇಕಲ್ವಾ ಸರ್ ತಿರ್ಗಾ, ಯಾಕಂದ್ರೆ ದೂರ ಬರೋದು ಪಾಪ, ಒಂದೇ ಸಮಯ ಆಗ್ಬೇಕಲ್ವಾ ಸರ್. ಮ್ಯಾಟರ್ ಆಗಲ್ಲ, ಏನ್ ತೊಂದ್ರೆ ಇಲ್ಲ. ಈಗ ಏನ್ ಗೊತ್ತಾ, ಒಂದು ಪಲ್ಸ್ ಆಫ್ ದ ಟ್ರೀಟ್ಮೆಂಟ್ ಅಂತ ಇರುತ್ತೆ, ಅದು ಒಂದ್ಸರಿ ಸೆಟ್ ಆಯ್ತಂದ್ರೆ ಅಲ್ಲಿ ನೀರ್ ಬಿದ್ದಿದೆ ಅಂತ ನಾವು ಅದನ್ನ ಕೀಪ್ ಆನ್ ಟೇಕಿಂಗ್ ಸೊ ದಟ್ ಕಂಪ್ಲೀಟ್ಲಿ ರಿಕವರಿ ಆಗೋವರೆಗೂ ನಾವು ಅದ್ ಮಾಡ್ಕೊಂತ ಹೋಗ್ಬೇಕು. ಬಸ್ ಎಲ್ಲ ಹತ್ತಕ್ ಆಗ್ತಿರ್ಲಿಲ್ಲ ಇವ್ರು, ಈಗಾಗಲೇ ನಾವು ನೋಡಿರೋಂಗೆ 3 ಸಲ ಬಸ್ ಹತ್ತಿದ್ದು, ಲಾಂಗ್ ಟ್ರಾವೆಲ್ ಮಾಡಿ, ಇಳಿಯುವಾಗ ವಿತೌಟ್ ಸಪೋರ್ಟ್, ಹತ್ತುವಾಗ ವಿತೌಟ್ ಸಪೋರ್ಟ್. ಇಲ್ಲಿ ಬಂದಾದ್ಮೇಲೆ 3 ಸರಿ ಬಸ್ ಮೋಸ್ಟ್ಲಿ ಟ್ರಾವೆಲ್ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ಬಂದಾಗ ಕಂಪ್ಲೀಟ್ ಕಾಲಿಡಿಯಕ್ಕೂ ಕಷ್ಟ ತರ ಇತ್ತು. ಈಗ ಬಸ್ ತಾವೇ ಹತ್ತಿದ್ದಾರೆ, ಇಳಿದಿದ್ದಾರೆ, ವಿತೌಟ್ ಸಪೋರ್ಟ್ ಎಲ್ಲ ಮಾಡ್ಕೊಂಡು ಇಳಿದಿದ್ದಾರೆ. ನಮ್ಗೆ ಅದೇ ದೊಡ್ಡ ಖುಷಿ ಆಗಿದೆ, ಯಾಕಂದ್ರೆ ಪಾಪ ಅವ್ರ ಕೈಲಿ ಆಗ್ತಾನೆ ಇರ್ಲಿಲ್ಲ. ಈಗ ಆ ಮಟ್ಟಕ್ಕೆ ಬಂದಿದ್ದಾರಲ್ಲ, ಅವ್ರನ್ನ ನಾವೆಲ್ಲ ಓಡಾಡಿಸ್ಬೇಕಂದ್ರೆ ಅವ್ರ ಮಂಡಿ ನೋವು ಇದ್ದಿದ್ ಕಾರಣ ಎಲ್ಲೂ ಬರ್ತಿರ್ಲಿಲ್ಲ. ಈಗ ಆಯ್ತು ಅಂದ್ರೆ ಈಗ ಅವ್ರ ಹತ್ತಕ್ಕೆ ಇಳಿಯಕ್ಕೆಲ್ಲ ಆಗ್ತಿಲ್ಲ. ಸೊ 5 ಕಾಲ ಆಗೋಯ್ತು ಅಂತಂದ್ರೆ ಫಸ್ಟ್ ಎತ್ಕೊತಾಗ ಹೇಳ್ಬೇಕು, ಬ್ರಷ್ ಮಾಡ್ಕೋಬೇಕು, ನೀವು ಕೊಬ್ಬರಿ ಎಣ್ಣೆ ಎಲ್ಲ ಮೌತ್ ವಾಶ್ ಮಾಡು ಅಂತ ಎಲ್ಲ ಹೇಳಿದ್ರಿ. ಆಮೇಲೆ ಅವೆಲ್ಲ ಮಾಡ್ಕೊತೀನಿ, ತಿರ್ಗಾ ಕೊಬ್ಬರಿ ಎಣ್ಣೆ ಕುಡ್ಕೊತೀನಿ, ತಿರ್ಗಾ ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊತೀನಿ, ಆಮೇಲೆ ತಿರ್ಗಿ ಬಿಸಿನೀರು ಕುಡ್ಕೊತೀನಿ, ಆಮೇಲೆ ದೇವಸ್ಥಾನ ಎಲ್ಲ ಕಸ ಎಲ್ಲ ಬಿಡಿಸ್ಬೇಕು, ಎಲ್ಲ ಕೆಲಸಗಳು ಮಾಡ್ಕೊತೀವಿ. ಅವೆಲ್ಲನೂ ಒಂದೊಂದೇ ಟೈಮ್ ಟೇಬಲ್ ಇಟ್ಕೊಂಡಿದೀನಿ ಸರ್. ಜ್ಯೂಸ್ ಮಾತ್ರ ನೀವ್ ಹೇಳ್ದಂಗೆ ಎಲ್ಲ ಮಿಕ್ಸಿಂಗ್ ಮಾಡ್ಕೊಂಡ್ಬಿಡ್ತೀವಿ. ಆಲ್ರೆಡಿ ಜ್ಯೂಸ್ ಸ್ಟಾರ್ಟ್ ಮಾಡಿದೀರಾ? ಹ್ಞೂ ಸರ್. ಸರ್ ಮಿಕ್ಸಿಂಗ್ ಜ್ಯೂಸ್ ನೆಕ್ಸ್ಟ್ ಡೇ ಇಂದಾನೆ ಸೋರೆಕಾಯಿ, ಸೌತೆಕಾಯಿ, ಹ್ಯಾಶ್ ಗಾರ್ಡ್, ಬೀಟ್ರೂಟ್ ಮಿಕ್ಸೆಡ್, ಮತ್ತೆ ನುಗ್ಗೆ ಸೊಪ್ಪಿಂದು ಎಲ್ಲ, ಕರಿಬೇವು ಸ್ಟಾರ್ಟ್ ಮಾಡಿದ್ವಿ ಸರ್. ದಿನಕ್ಕೊಂದೊಂದು ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಮಕ್ಕಳಿಗೂ ಕೊಡ್ತಾ ಇದೀನಿ ಸರ್ ನಾನು. ಹೌದೌದು, ಯಾಕಂದ್ರೆ ನಮ್ಮ ಬಾಡಿಗೆ ಬೇಕಾಗಿರೋದಂತ ಅಂಶಗಳಿದೆ ಅದರಲ್ಲಿ. ಹಿಂಗೆ ಕಂಟಿನ್ಯೂ ಮಾಡಿ ಡಯಟ್. ನೆಕ್ಸ್ಟ್ 1 ತಿಂಗಳು ಅಥವಾ 1.25 ತಿಂಗಳು ಮೀಟ್ ಮಾಡ್ತೀನಿ. ಮಾತ್ರೆ ಸಡನ್ ಬಿಡೋದು ಬೇಡ, ನಾನು 3-4 months ಮಾತ್ರೆ ಇಲ್ಲ, ಆಮೇಲೆ ನಾನೇ ಡೌಟ್ ಮಾಡ್ತೀನಿ. 3 months ಮತ್ತೆ ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿ ಫ್ಯಾಟಿ ಲಿವರ್ ಅಟ್ಲೀಸ್ಟ್ ಗ್ರೇಡ್ 2 ಇರೋದು ಗ್ರೇಡ್ 1 ಬಂದಿರಬೇಕು. ಆ ಕಡೆ 3 months ಗ್ರೇಡ್ 1 ಗ್ರೇಡ್ 0 ಆಗಬೇಕು. ಆವಾಗ ಕಂಪ್ಲೀಟ್ ಮೆಟಬಾಲಿಸಮ್, ಬಾಡಿ ಫುಲ್ ಸ್ಟ್ರಾಂಗ್ ಆಗ್ಬಿಡ್ತೀರಿ ನೀವು. ಯಾಕಂದ್ರೆ ಬೋನ್ಸ್ ಎಲ್ಲ, ಜಾಯಿಂಟ್ಸ್ ಎಲ್ಲ ಗಟ್ಟಿ ಆಗುತ್ತೆ. ಅದು ಮತ್ತೆ ಮರುಕಳಿಸ್ಬಾರ್ದು ನಿಮಗೆ ಆ ಕಾಯಿಲೆ, ಆಯ್ತಾನ? ಒಂದು ವೇಳೆ ಬೇಕಿದ್ರೆ ಇವಾಗ ಅವ್ರನ್ನ ಬಿಟ್ಟು ಅಟ್ಲೀಸ್ಟ್ ನಮ್ಮನ್ನ ತಗೊಳ್ಳಿ. ಇದು ಬ್ಲಾಕ್ ಕಾಫಿ, ಬ್ಲಾಕ್ ಟೀ, ಕೆಫಿನ್ ಮತ್ತೆ ಟ್ಯಾನಿಕ್ ಆಸಿಡ್, ಟೀ ಪೌಡರ್ ಡಿಕಾಕ್ಷನ್ ಅದೇ ಪ್ರಾಬ್ಲಮ್. ಇದು ಹೆಂಗಂದ್ರೆ 3 ಕೆಟ್ಟದಾಗಿರೋ ಅಂಶಗಳನ್ನ ಸೇರಿಸ್ಬಿಟ್ಟು, 3 ಕೆಟ್ಟ ವಿಲನ್ನ ಸೇರಿಸ್ಬಿಟ್ಟು ಒಳ್ಳೆ ಜನ ಅಂತ ತೋರಿಸ್ಬಿಟ್ರು. ನಾವು ಖುಷಿ ಮನೆಗೆ ತರೋದು, ಮನೆಗೆ ಬಂದಿರೋಗೆಲ್ಲ ಖುಷಿ ಕೊಡೋದು, ಹಿಂಗೆ ಮಾಡ್ತಾ ಇದೀವಿ. ಅದ್ರಾಗ ಇರೋ ಸಕ್ಕರೆ ಡೇಂಜರು, ಬೆಲ್ಲ ಅದು ಫ್ರಕ್ಟೋಸು, ಹಾಲ್ ಡೇಂಜರು, ಆಮೇಲೆ ಟೀ ಪುಡಿ ಇಲ್ಲ ಕಾಫಿ ಪುಡಿ ಅದು ಡೇಂಜರು. ಈ 3 ಸೇರಿಸ್ಬಿಟ್ಟು ನೀಟಾಗಿ ಒಂದು ಕಲರ್ ಚೇಂಜ್ ಮಾಡ್ಬಿಟ್ಟು ಅದು ಈ ತರ ಸರ್. ಇವಾಗ ಸೂಜಿ ರವೆ ಆ ತರ ಬಿಳಿ ರವೆ ಇರುತ್ತಲ್ಲ, ಅದನ್ನ ರವೆ ದೋಸೆ ಆ ತರ ಮಾಡ್ಕೋಬಹುದು ಸರ್. ಏನಂದ್ರೆ ನೀವೇನೆ ಅಕ್ಕಿನಲ್ಲಿ ರವೆ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ಮಾಡಿ. ಇದಕ್ಕೆ ಸೂಜಿ ರವೆ ಅವೆಲ್ಲ ಬೇಡ, ಅದೆಲ್ಲ ಬೇಸಿಕಲಿ ವೀಟ್ಗೆ ಕನೆಕ್ಷನ್ ಬರುತ್ತೆ. ಇಂಡೈರೆಕ್ಟ್ಲಿ ಇಡ್ಲಿ ರವೆ ಎಲ್ಲ ಯೂಸ್ ಮಾಡ್ತೀವಿ. ಅಕ್ಕಿ ರವೆ ಯೂಸ್ ಮಾಡಿ. ಅದೇನಾ ರವೆ ಇಡ್ಲಿ, ಅದೇ ಅಕ್ಕಿ ರವೆ, ಅಕ್ಕಿಯಿಂದ ಬಂದಿರ್ಬೇಕು. ಇಲ್ಲಾಂದ್ರೆ ಮಿಲೆಟ್ಸ್ ರವೆ, ರಾಗಿ ರವೆ, ಜೋಳದ ರವೆ, ನಾವೇ ವೆರೈಟಿಗೆ ಇನ್ವೈಟ್ ಮಾಡ್ಕೋಬಹುದು. ಅದ್ರ ಏನ್ ತೊಂದ್ರೆ ಇಲ್ಲ. ಗ್ರೀನ್ ಟೀ ಕುಡಿಬಹುದು. ಗ್ರೀನ್ ಟೀ ಮತ್ತೆ ಕ್ಯಾಲ್ಸಿಯಂ ಬೂಸ್ಟ್ ಮಾಡ್ಬೇಕಂದ್ರೆ ಏನು ಬೇಡ, ಅವ್ರದ್ದು ಡೈಜೆಷನ್ ಇಂಪ್ರೂವ್ಮೆಂಟ್ ಆದ್ರೆ ಸಾಕು, ಕ್ಯಾಲ್ಸಿಯಂ ಬೂಸ್ಟ್ ಆಗುತ್ತೆ. ಹಾಲು ಬೇಡ ಅಂತ ಹೇಳಲ್ಲ. ನೋ ಆಕ್ಚುಲಿ ಹಾಲಲ್ಲಿ ಇರೋ ಕ್ಯಾಲ್ಸಿಯಂ ಪ್ರಮಾಣ ತುಂಬಾ ಕಮ್ಮಿನೇ. ಇವರಿಗೆ ಇವಾಗೇನು ಮೆಂತ್ಯ ಕಾಳು, ಮೆಂತ್ಯ ಸೊಪ್ಪು, ಆಮೇಲೆ ಅವ್ರಿಗೆ ಬೇಕಾಗಿರೋ ಎಳ್ಳು ಸ್ವಲ್ಪ ಒಂದು ಅರ್ಧ ಚಮಚ ಎಳ್ಳು, ಕರಿ ಎಳ್ಳೆಲ್ಲ ಹೇಳಿದಲ್ಲ, ಅದ್ರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ.
ನಾವು ತಿನ್ನೋ ಊಟದಲ್ಲೇ ಕ್ಯಾಲ್ಸಿಯಂ ಇರುತ್ತೆ. ನಮ್ಮ ಡೈಜೆಷನ್ ಪ್ರಾಪರ್ ಆಗಿ ಆಯ್ತು ಅಂದ್ರೆ ಅದೇ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಡೈಜೆಷನ್ ಪ್ರಾಪರ್ ಆಗಿ ಆಗ್ತಾ ಇರಲ್ಲ, ಫ್ಯಾಟಿ ಲಿವರ್ ಇರುತ್ತೆ, ಅದರಿಂದನೇ ಫುಲ್ ಸ್ಲಗ್ಗಿಶ್ ಆಗಿರುತ್ತೆ. ಯಾಕೆ ಆ ವಿಟಮಿನ್ಸ್ ಇರ್ತಕ್ಕಂಥ ಫುಡ್ ತಿಂದ್ರು ಕೂಡ ಆ ಬಾಡಿಗೆ ಅಬ್ಸರ್ವ್ ಆಗಲ್ಲ. ಇವಾಗ ಅಬ್ಸರ್ವ್ ಆಗ್ಬಿಡ್ತಾರೆ. ಜಸ್ಟ್ ಇಷ್ಟು ಕ್ಯಾಲ್ಸಿಯಂ, ಇಷ್ಟೇ ಒಂದು ಚಿಟಿಕೆ ಸ್ಟಾಕ್. ಸರ್ ಎಲ್ಲ ಅಡಿಕೆ ಹಾಕೋತಾ ಇದೆ ಇವಾಗ ಒಂದು ಖಂಡಿತವಾಗಲ್ಲ. ಹೊಟ್ಟೆ ಸರ್. ಯಾಕೆ ನಾನು ಮೊನ್ನೆ ಯೂಟ್ಯೂಬ್ ಅಲ್ಲಿ ಸರ್ ನೋಡಿದ್ನಲ್ಲ, ನೀವು ನೋಡಿದೀನಿ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡಿ. ಇಷ್ಟು ದಿನ ಅಭ್ಯಾಸ ಇರಲಿಲ್ಲ. ನಾನು ಫಸ್ಟ್ ಹಾಕೋತಾ ಇದ್ದೆ ಸರ್, ತುಂಬಾ ಆಗಿತಾ ಇದ್ದೆ ನಾನು. ಇವಾಗ ಫ್ಯಾಟಿ ಲಿವರ್ ಗ್ರೇಡ್ 2 ಇದೆ ನಿಮ್ಗೆ. ಯು ಶುಡ್ ಗೋ ಸ್ಲೋ ಅಂಡ್ ಸ್ಟಡಿ. ಏನೇ ಬಾಯಲ್ಲಿ ಕನ್ಸ್ಯೂಮ್ ಮಾಡಿ ಇದು ಮಾಡಿ. ಫಸ್ಟ್ ಸ್ವಲ್ಪ ಸುಣ್ಣ ಹಾಕೊಳ್ಳಿ, ಸ್ವಲ್ಪ ಎಲೆ ಹಾಕೊಳ್ಳಿ, ಸ್ವಲ್ಪ ಲಡ್ಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಲೈಟ್ ಆಗಿ ತಗೊಳ್ಳಿ. ಇಲ್ಲಾಂದ್ರೆ ಬರೀ ಸುಣ್ಣ ಮತ್ತೆ ಎಲೆ ಅಷ್ಟು ಮಾತ್ರ ಜಗಿರಿ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಸುಣ್ಣ ಮತ್ತೆ ಇದನ್ನ ಅದ್ ಮಾಡ್ಕೊಂಡು ಜಗದ್ಬಿಟ್ಟು ಅದ್ರಲ್ಲಿ ಹಂಗೆ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋಗಿ. ಡೈಜೆಸ್ಟಿವ್ ಪವರ್ ಇಂಪ್ರೂವ್ಮೆಂಟ್ ವೀಕ್ ಇದೆ ಅಂತ ಅರ್ಥ. ಬಿಕಾಸ್ ಆಫ್ ಫ್ಯಾಟಿ ಲಿವರ್ ಎನ್ಸೈಮ್ಸ್ ಬರ್ತಾ ಇಲ್ಲ, ಬೈಲ್ಸ್ ಪ್ರಾಪರ್ ಸೆಕ್ರೇಷನ್ ಆಗ್ತಾ ಇಲ್ಲ. ಇದರಿಂದ ನಿಮ್ಗೆ ಬೈಲ್ಸ್ ಸ್ಟಾಗ್ನೇಷನ್ ಆಗ್ಬಿಟ್ಟು ಇದು ಪ್ರಾಬ್ಲಮ್ ಆಗುತ್ತೆ. ಸೊ ಇದೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು ಅಂದ್ರೆ ಗ್ಯಾಸ್ಟ್ರಿಕ್ ಮೊಟಿಲಿಟಿ ಎಲ್ಲ ಇಂಪ್ರೂವ್ಮೆಂಟ್ ಆಗ್ಬಿಟ್ಟು ಈಗ ನೀವು ನೋಡಿ, ಈಗ ಇಷ್ಟಿಷ್ಟೇ ತಗೊಳ್ತಾ ಹೋಗಿ. ಒಂದು ತಿಂಗಳು 2 ತಿಂಗಳು ಆಗೋಟ್ಟಿಗೆ ನೀವು ಕಂಪ್ಲೀಟ್ ಆಗಿ 3 ಸಲ ಲಡ್ಗೆ ಹಾಕೋ ತರ ಆಗ್ತೀರಾ. ನಾನು ಫಸ್ಟ್ ತುಂಬಾ ಆಗಿತಾ ಇದ್ದೆ ಸರ್. ಆಮೇಲೆ ಹೊಟ್ಟೆ ಉರಿ ಶುರುವಾಯ್ತು ನನಗೆ. ಯಾವಾಗ ಹೊಟ್ಟೆ ಉರಿ ಫ್ಯಾಟಿ ಲಿವರ್ ನಾನು ಕ್ಯಾಲ್ಸಿಯಂ ಅದ್ರ ಜೊತೆಗೆ ಕಾಫಿ ಟೀ ಎಲ್ಲ ತಗೊಂತಾ ಇದ್ರಲ್ವಾ, ಅವು ಡೇಂಜರ್ ಮಾಡ್ತಿತ್ತು ನಿಮ್ಗೆ. ಅದರಿಂದ ಇದು ಆಗಿ ಈ ಒಳ್ಳೆ ಅಂಶಗಳನ್ನ ಬಿಟ್ಕೊಳ್ಳಲ್ಲ. ಅವಾಗ ನಾವು ಬ್ಲೇಮ್ ಬರೋದು ಒಳ್ಳೆ ಅಂಶಗಳ ಮೇಲೆ ಬ್ಲೇಮ್ ಬರುತ್ತೆ. ಎಲ್ಲಡಿಕೆ ಸರಿ ಇಲ್ಲ, ಅದು ಸರಿ ಇಲ್ಲ. ನಾವು ತಗೊಳ್ತಾರೆ ಕಾಫಿ ಟೀನೇ ಸರಿ ಇಲ್ಲ, ಬಿಸ್ಕೆಟ್ ಬ್ರೆಡ್ ಸರಿ ಇಲ್ಲ, ಅದೇ ಪ್ರಾಬ್ಲಮ್ ಆಗ್ತಾ ಇದೆ. ಹಂಗಾಗಿ ಅದು 95% ಅದು ಹೋಗ್ತಾ ಇದೆ. ಅವಾಗ ಇದನ್ನ ಒಳ್ಳೇದನ್ನ ಕೆಟ್ಟದ್ದು ವಿಲನ್ ತರ ತೋರಿಸುತ್ತೆ ಬಾಡಿ. ಸೊ ಅದಕ್ಕೆ ಇವನ್ನೆಲ್ಲ ಸ್ಟಾಪ್ ಮಾಡ್ತಾರಲ್ಲ, ಇವ್ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಲೋಲಿ ಅದನ್ನ ಡೈಜೆಸ್ಟ್ ಮಾಡ್ತಕ್ಕಂಥ ಎನ್ಸೈಮ್ಸ್ ಪ್ಲಸ್ ಒಂದು ಗಟ್ ಮೈಕ್ರೋಬಯಮ್ ಅಂದ್ರೆ ಬ್ಯಾಕ್ಟೀರಿಯಾಗಳು ಇಂಪ್ರೂವ್ಮೆಂಟ್ ಆಗಿ ಅದ್ರಲ್ಲೂ ನಿಮಗೆ ಸರಿ ಆಗುತ್ತೆ. ಇನ್ನ ಸ್ವಲ್ಪ ಡೌನ್ ಆಗ್ಬೇಕು ಸರ್. ನಾನು ತುಂಬಾ ನೀವು ಖಂಡಿತ ಡೌನ್ ಆಗ್ತೀರಾ. ಫ್ಯಾಟಿ ಲಿವರ್ ಇರೋದ್ರಿಂದ ಸ್ವಲ್ಪ ಸ್ಲೋ ಬಟ್ ಡೌನ್ ಆಗ್ತೀರಾ ಪಕ್ಕ. ಎಳ್ನೀರು ಆಕ್ಚುಲಿ ಸ್ವೀಟ್ ಇಲ್ದೇ ನೀರು ಮಾತ್ರ ಕೊಡಿ. ಒಗ್ರು ನೀರು ಕೊಡಿ. ಎಳೆ ನೀರು ತಗೊಳ್ಳಿ. ಗಂಜಿ ಅದೇ ಹಸಿ ಕಾಳು ತಿನ್ಬೋದು, ಕಡಲೆ ಬೀಜ ತಿನ್ಬೋದಾ? ಹಸಿದು ಕಡಲೆ ಬೀಜ ತಿನ್ಬೋದು. ತಿನ್ನಿ. ಸ್ವೀಟ್ಗೆ ಏನಾದ್ರು ರೆಮಿಡಿ ಇದೆ ಅದು ಕೊಟ್ಟಿದ್ದಾರೆ. ಮಾಂಕ್ ಫ್ರೂಟ್ ಪೌಡರ್ ಕೊಟ್ಟಿಲ್ಲ, ಅದನ್ನ ಯೂಸ್ ಮಾಡಿ. ನಿಂಬೆ ಹಣ್ಣು ಸಿಗಿದ್ರೆ ನಿಂಬೆ ಹಣ್ಣು ಅಕಸ್ಮಾತ್ ಸಿಗದಿರ ಇದೆ ತಕ್ಷಣಕ್ಕೆ ನಿಂಬಾಸಿಡ್ ಹಾಕೊಂಡು ಕುಡಿ. ಏನಕ್ಕೆ ಸರ್ ಹುಳಿ ಐಟಮ್ ಬರುತ್ತಲ್ವಾ ಸರ್? ಅಲ್ಲ ನಿಮ್ಗೆ ಇವಾಗ ನಾನು ಇವತ್ತಿಂದ ನಲ್ಲಿಕಾಯಿ ಜ್ಯೂಸ್ ಹೇಳಿದೀನಿ ಸರ್. ನಾನು ಆಲ್ರೆಡಿ ಕುಡಿತಾ ಇದ್ದೀನಿ ಸಾಕು ಸರ್. ನಾನು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡೆ ಕುಡಿತಾ ಇದ್ದೀನಿ ಸರ್. ಇಲ್ಲ ಏನ್ ಮಾಡಿ ಗೊತ್ತಾ, ಬೂದ್ಗುಂಬಳಕಾಯಿ, ನಲ್ಲಿಕಾಯಿ, ಕೊತ್ತಂಬರಿ ಸೊಪ್ಪು ಸಪರೇಟ್ ಮಾಡ್ಕೊಂಡು ತಗೊಳ್ಳಿ. ಒಂದು 3 ಮಂತ್ಸ್. ಆಮೇಲೆ 300 ml ಆಮೇಲೆ ಮಿಕ್ಸ್ ಮಾಡೋಣ. ಸ್ವಲ್ಪ ಹೀಲ್ ಆಗಲಿ. ಗ್ರೀನ್ ಟೀ ಕುಡಿಬೋದು. ಹನಿ ಬೇಡ. ಹನಿ ಬದಲಿಗೆ ಈ ಪೌಡರ್ ಹಾಕೊಳ್ಳಿ. ಹೊಟ್ಟೆ ಉರಿಯುತ್ತೆ, ಅದು ಸರಿ ಆಗುತ್ತೆ. ಪೇನ್ ಕಿಲ್ಲರ್ ನಿಮ್ಗೆ ಅವಶ್ಯಕತೆ ಬರಲ್ಲ. ಪೇನ್ ಕಿಲ್ಲರ್ ಅವಶ್ಯಕತೆ ಬರಲ್ಲ, ಬೇಡ ಸರ್. ಒಂದು ವೇಳೆ ಏನಾದ್ರು ತುಂಬಾ ಟ್ರಿಪ್ ತರ ಹೋಗಿ ಬಂದ್ವಿ ಆವಾಗ ಅಲ್ಲ ಇವಾಗ ಸ್ವಲ್ಪ ಏನ್ ಗೊತ್ತಾ, ಇವಾಗ ಸದ್ಯಕ್ಕೆ ನಾನು ಹೇಳೋದು ಸಜೆಷನ್ ಅಂದ್ರೆ ಸ್ವಲ್ಪ ಟ್ರಿಪ್ಸ್ಗಳು ಅದೆಲ್ಲ ಇನ್ನು 1.5 month ಅವಾಯ್ಡ್ ಮಾಡಿ. 1.5-2 months ಜಾಸ್ತಿ ಬೇಡ. ಮನೆ ಊಟ ನೀಟಾಗಿ ಮನೇಲಿ ಎಕ್ಸರ್ಸೈಸ್ ರೂಟೀನ್ ಕೆಟ್ಬಿಡುತ್ತೆ. ಒಂದು 2 months ಆದ್ಮೇಲೆ ಸ್ವಲ್ಪ ಎಲ್ಲ ರೂಟೀನ್ ಆಗಿ ಒಂದು 80% ನೋವು ಕಡಿಮೆ ಆಗಿ ಅವಾಗ ಎಲ್ಲಿ ಬೇಕಾದ್ರೆ ಟ್ರಿಪ್ ಹೋಗಿ. ಇಡೀ ತೀರ್ಥಯಾತ್ರೆ ಮಾಡ್ಬಿಡಿ. ಸೌತ್ ಇಂಡಿಯಾ ಫುಲ್, ನಾರ್ತ್ ಇಂಡಿಯಾ ಫುಲ್ ತೀರ್ಥಯಾತ್ರೆ ಮಾಡಿ. ಏನಾಗಿಲ್ಲ ನಿಮ್ಗೆ. ಅರಿತಕ್ಕಿ ಪೌಡರ್ ಅದೇ ಕಂಟಿನ್ಯೂ ಮಾಡಿ. ಬಿಸಿನೀರಲ್ಲೂ ತಗೋಬಹುದು, ಮಜ್ಜಿಗೆನಲ್ಲೂ ತಗೋಬಹುದು. ಅದೆಲ್ಲ ಸರಿ ಆಗುತ್ತೆ. ಡೋಂಟ್ ವರಿ. ಎಲ್ಲ ಚೆನ್ನಾಗಿದೆ. ಓನ್ಲಿ ಥಿಂಗ್ ಇಸ್ ಫಾಲೋ ಡಯಟ್ ಪ್ರಾಪರ್ಲಿ. ಏನ್ ಹೇಳಿದ್ರೆ ಅದನ್ನ ಕರೆಕ್ಟಾಗಿ ಇಂಜೆಕ್ಷನ್ಸ್ಗಳು ಹೇಳಿದ್ರೆ ಕರೆಕ್ಟಾಗಿ ಹಾಕ್ಕೊಳ್ಳಿ. ಮತ್ತೆ ಮೆಡಿಸಿನ್ಸ್ಗಳು ಕರೆಕ್ಟಾಗಿ ತಗೊಂಡು ನಿಲ್ಸಕ್ಕೆ ಹೋಗ್ಬೇಡಿ. ಇಲ್ಲ ನೀವು ಅದನ್ನ ತಲೆ ಕೆಡಿಸ್ಕೊಬೇಡಿ. ಎಷ್ಟು ಫೋಕಸ್. ಅಪಾಯಿಂಟ್ಮೆಂಟ್ 1 month ಅಥವಾ 1 ಕಾಲ್ ತಿಂಗಳಾದ್ಮೇಲೆ ಬುಕ್ ಮಾಡಿ. ಇವತ್ತಿಗೆ ಇಲ್ಲ ಅದಲ್ಲ. ಇವತ್ತು ನಾನು ಚೇಂಜ್ ಮಾಡಿದ್ದೀನಿ. ಚೇಂಜ್ ಮಾಡೋದು ಇಲ್ಲ ಇಲ್ಲ, ಅದು ಸ್ವಲ್ಪ ಇಶ್ಯೂಸ್ ಇದೆ. ಅದನ್ನ ನಾನು ಇವತ್ತು ಸಾರ್ಟ್ ಔಟ್ ಮಾಡ್ತೀನಿ. ಇಲ್ಲ ಮಾಡ್ತೀನಿ ಬಿಡ. ಆನ್ಲೈನ್ ಅಪಾಯಿಂಟ್ಮೆಂಟ್ ಇದೆ. ಡಾಕ್ಟರ್ ಹಿಲ್ .in ಹೋಗ್ಬಿಟ್ಟು ಅಲ್ಲಿ ಬುಕ್ ಅಪಾಯಿಂಟ್ಮೆಂಟ್ ಕೊಟ್ರೆ ಅಲ್ಲಿ 60-70 ಅಪಾಯಿಂಟ್ಮೆಂಟ್ ಬುಕ್ ಆಯ್ತು. ಅಲ್ಲಿ ಮಾಡಿದ್ದು. ಅವಾಗ ಏನಾಯ್ತು, ಅದು OTP ಸಿಸ್ಟಮ್ ಇತ್ತು. ಪೇಷಂಟ್ಸ್ಗಳು OTP ಕೇಳಿದ್ರೆ ಭಯ ಪಡ್ತಾ ಇದ್ರು. ಅದಕ್ಕೆ ನಾವು OTP ಸಿಸ್ಟಮ್ ತೆಗೆದ್ವಿ. ಇವಾಗ ಮತ್ತೆ ಲಾಂಚ್ ಆಗಿದೆ. ನೀವು ಮಾಡ್ಬೋದು. ಥ್ಯಾಂಕ್ ಯು.